Welcome to online class. Become third semester Principles and Practice of Management. Become ಮೂರನೇ ಸೆಮಿಸ್ಟರ್ನ ನಿರ್ವಹಣೆಯ ತತ್ವಗಳು ಅನ್ನೋ ಒಂದು ಅಧ್ಯಾಯದಲ್ಲಿ ಅಥವಾ ಒಂದು ಪುಸ್ತಕದಲ್ಲಿ ಈಗ ಆಲ್ರೆಡಿ ನಾವೇನು ಮಾಡಿದ್ದೀವಿ, ಫಸ್ಟ್ ಕಾನ್ಸೆಪ್ಟ್ ಅನ್ನ ನೋಡ್ಕೊಂಡಿದ್ದೀವಿ. ಅಂದ್ರೆ ಫಸ್ಟ್ ಕಾನ್ಸೆಪ್ಟ್ ಸೆಕೆಂಡ್ ಟಾಪಿಕ್ ಅಲ್ಲಿ ಬರ್ತಕ್ಕಂಥ ಫಸ್ಟ್ ಕಾನ್ಸೆಪ್ಟ್ ಪ್ಲಾನಿಂಗ್. ಸೊ ಯೋಜಿಸುವಿಕೆ ಅನ್ನೋದನ್ನ ನೋಡಿದ್ವಿ. ಯೋಜಿಸುವಿಕೆಯ ಮೀನಿಂಗು, ಅದರ ಡೆಫಿನೇಷನ್ಸು, ಸಂಬಂಧಪಟ್ಟಂಗೆ ಫ್ಯೂಚರ್ಸು, ಪ್ರೋಸೆಸ್ಸು, ಟೈಪ್ಸು, ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್, ಇಷ್ಟು ಕಾನ್ಸೆಪ್ಟ್ ಅನ್ನು ನಾವೇನ್ ಮಾಡಿದ್ವಿ, ಡಿಸ್ಕಷನ್ ಮಾಡಿದ್ವಿ. ಇವತ್ತು ನಾವು ಏನ್ ಮಾಡೋಣ, ಅದೇ ಟಾಪಿಕ್ ಅಲ್ಲಿ ಸೆಕೆಂಡ್ ಪಾರ್ಟ್ ಅಂದ್ರೆ ಎರಡನೇ ಪಾರ್ಟ್ ನಾವು ಡಿಸ್ಕಷನ್ ಮಾಡ್ತಾ ಇದೀವಿ. ಅದು ಆರ್ಗನೈಸಿಂಗ್, ಸಂಘಟಿಸುವಿಕೆ. ಸೊ ಆರ್ಗನೈಸಿಂಗ್, ಸಂಘಟಿಸುವಿಕೆ ಅಂದ್ರೆ ಏನು? ಸಂಘಟಿಸುವಿಕೆ ಅಂದ್ರೆ ಇದೊಂದು ಕಾರ್ಯಗಳನ್ನ ಒಗ್ಗೂಡಿಸುವಂತ ಒಂದು ವ್ಯವಸ್ಥೆ ಅಂತ ಕರಿತಾ ಹೋಗ್ತೀವಿ. ಇಟ್ಸ್ ಅ ಗ್ರೂಪಿಂಗ್ ಆಫ್ ಆಕ್ಟಿವಿಟೀಸ್. ಅಂದ್ರೆ ಇದು ಒಂದು ಕಾರ್ಯಗಳನ್ನ ಒಗ್ಗೂಡಿಸುವಂತ ಒಂದು ಕೆಲಸ, ಒಂದು ವ್ಯವಸ್ಥೆ ಅಂತ ಕರಿತಾ ಹೋಗ್ತೀವಿ, ಸಿಸ್ಟಮ್ ಅಂತ ಕರಿತಾ ಹೋಗ್ತೀವಿ. ಇಟ್ಸ್ ಬಿಟ್ವೀನ್ ರಿಲೇಷನ್ಸ್ ಬಿಟ್ವೀನ್ ಅಥಾರಿಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ. ಅಂದ್ರೆ ಇದು ಅಧಿಕಾರ ಮತ್ತು ಈ ಹೊಣೆಗಾರಿಕೆಗಳ ಮಧ್ಯೆ ಸಂಬಂಧವನ್ನು ಸೃಷ್ಟಿ ಮಾಡತಕ್ಕಂಥದ್ದು ಯಾವುದು? ಸಂಘಟಿಸುವಿಕೆ. ಸೊ ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಇನ್ನೊಂದ್ಸರಿ ಅರ್ಥ ಮಾಡ್ಕೊಳ್ಳಿ. ಇಟ್ಸ್ ಎ ಗ್ರೂಪಿಂಗ್ ಆಕ್ಟಿವಿಟೀಸ್. ಸಂಘಟನೆ ಅಂದ್ರೆ ಒಂದು ಗ್ರೂಪಿಂಗ್ ಆಕ್ಟಿವಿಟೀಸ್, ಇದೊಂದು ಗುಂಪು ಚಟುವಟಿಕೆ ಅಂತ ಕರಿತಾ ಹೋಗ್ತೀವಿ. ಸೆಕೆಂಡ್, ನಾನು ಜಸ್ಟ್ ಮೀನಿಂಗ್ ಅನ್ನ ಗ್ಲಾನ್ಸ್ ಮಾಡ್ತಾ ಇದ್ದೀನಿ, ಅರ್ಥ ಮಾಡಿಸೋ ಪ್ರಯತ್ನ ಪಡಿಸ್ತಾ ಇದ್ದೀನಿ. ಇಟ್ಸ್ ಎ ಗ್ರೂಪಿಂಗ್ ಆಕ್ಟಿವಿಟೀಸ್. ಇಟ್ಸ್ ರಿಲೇಟೆಡ್ ಟು ಇಟ್ಸ್ ಎ ರಿಲೇಶನ್ಶಿಪ್ ಬಿಟ್ವೀನ್ ಅಥಾರಿಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ. ಅಂದ್ರೆ ಇದು ಅಧಿಕಾರ ಮತ್ತು ಹೊಣೆಗಾರಿಕೆಗಳ ಮಧ್ಯೆ ನಡೆಯುವಂತ ಒಂದು ವ್ಯವಸ್ಥೆ ಕರಿತಾ ಹೋಗ್ತೀವಿ. ಇದನ್ನ ಸಂಘಟಿಸುವಿಕೆ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ನಿಮ್ಮ ಸ್ವಲ್ಪ ಪುಸ್ತಕದಲ್ಲಿರೋದನ್ನ ನೋಡ್ತಾ ಹೋದ್ರೆ, ಇಟ್ ಈಸ್ ದ ಪ್ರೋಸೆಸ್ ಆಫ್ ಡಿಫೈನಿಂಗ್ ಗ್ರೂಪಿಂಗ್ ಆಕ್ಟಿವಿಟೀಸ್, ಎಸ್ಟಾಬ್ಲಿಷಿಂಗ್ ಅಥಾರಿಟಿ ರಿಲೇಶನ್ಶಿಪ್ ಅಮಾಂಗ್ ದೆಮ್. ಹೇಳ್ತಕ್ಕಂಥದ್ದು ಇಟ್ಸ್ ಅ ಪ್ರೋಸೆಸ್ ಆಫ್ ಡಿಫೈನಿಂಗ್, ಇದು ವ್ಯಾಖ್ಯಾನಿಸುತ್ತೆ, ಅಂಡ್ ಗ್ರೂಪಿಂಗ್ ಆಕ್ಟಿವಿಟೀಸ್ ಅಂದ್ರೆ ಇದು ಗುಂಪುಗಳನ್ನ ಒಗ್ಗೂಡಿಸುತ್ತೆ, ಅಂಡ್ ಎಸ್ಟಾಬ್ಲಿಷಿಂಗ್ ಅಥಾರಿಟಿ ಅಧಿಕಾರವನ್ನ ಸೃಷ್ಟಿ ಮಾಡುತ್ತೆ, ರಿಲೇಶನ್ಶಿಪ್ ಅಮಾಂಗ್ ದೆಮ್ ಎಲ್ಲರ ಮಧ್ಯೆ ಏನ್ ಮಾಡ್ತಿದೋ ಅಧಿಕಾರ ಸೃಷ್ಟಿ ಮಾಡುತ್ತೆ, ಗುಂಪು ಚಟುವಟಿಕೆಯನ್ನು ಸೃಷ್ಟಿ ಮಾಡುತ್ತೆ, ಜೊತೆಗೆ ಏನ್ ಮಾಡುತ್ತೆ, ಡಿಫೈನ್ ಅವೆಲ್ಲವನ್ನ ವ್ಯಾಖ್ಯಾನಿಸುತ್ತೆ. ಇದನ್ನ ನಾವು ಹೇಳ್ತೀವಿ ಸಂಘಟಿಸುವಿಕೆ ಅಂತ ಹೇಳಿ ನಾವು ಕರಿತಾ ಹೋಗ್ತೀವಿ. ಓಕೆ, ಸೊ ಕನ್ನಡದಲ್ಲಿ ಕೂಡ ಅಷ್ಟೇ, ಇದು ಕಾರ್ಯಗಳನ್ನ ವ್ಯಾಖ್ಯಾನಿಸೋದು, ಗುಂಪು ಚಟುವಟಿಕೆಗಳನ್ನ ಒಗ್ಗೂಡಿಸೋದು, ಜೊತೆಗೆ ಅವುಗಳೊಂದಿಗೆ ಅಧಿಕಾರ ಸಂಬಂಧವನ್ನ ಸ್ಥಾಪಿಸೋದು ನಾವು ಹೇಳ್ತೀವಿ ಸಂಘಟಿಸುವಿಕೆ ಅಂತ ಹೇಳಿ ಕರಿತಾ ಹೋಗ್ತೀವಿ. ಇಟ್ಸ್ ಅ ಮೀನಿಂಗ್. ಓಕೆನಾ? ಸೊ ಒನ್ ಆರ್ ಟೂ ಟೈಮ್ ನೀವು ನೋಡ್ತೀರಾ, ಈ ವಿಡಿಯೋ ನೋಡ್ತಾ ಇದ್ರೆ ನಿಮ್ಗೆ ಅದು ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಹೋಗುತ್ತೆ. ಓಕೆ, ಸ್ವಲ್ಪ ಡೆಫಿನೇಷನ್ ಕಡೆ ನೋಡ್ತಾ ಹೋಗೋಣ. ಓಕೆ, ಡೆಫಿನೇಷನ್ಸ್ ಅನ್ನು ನೋಡ್ಕೊಂಡಾಗ, ಡೆಫಿನೇಷನ್ಸ್ ಅಲ್ಲಿ ಬಂದಾಗ ಸೊ ಮೀನಿಂಗ್ ನಾವು ಕ್ಯಾಶುಯಲ್ ಆಗಿ ಅರ್ಥ ಮಾಡ್ಕೊಂಡಾಗ ಏನಾಗುತ್ತೆ, ಇದು ವ್ಯಾಖ್ಯಾನಿಸುತ್ತೆ, ಗುಂಪುಗೂಡಿಸುತ್ತೆ, ಜೊತೆಗೆ ಅಧಿಕಾರವನ್ನ ಸ್ಥಾಪಿಸುತ್ತೆ. ಇದು ನಾವು ಸಂಘಟಿಸುವಿಕೆ ಅಂತ ಕರಿತಾ ಹೋಗ್ತೀವಿ. ಇದನ್ನ ಡೆಫಿನೇಷನ್ ಅಲ್ಲಿ ನೋಡ್ಕೊಂಡಾಗ ಎಂಟ್ರಿ ಫೈಲ್ ಅವರು ಹೇಳ್ತಾ ಹೋಗ್ತಾರೆ. ಎಂಟ್ರಿ ಫೈಲ್ ನಿಮ್ಗೆ ಆಲ್ರೆಡಿ ಸೆಕೆಂಡ್ PUC ಆರ್ಗನೈಸಿಂಗ್ ಟಾಪಿಕ್ ಅಲ್ಲಿ ನೋಡಿರ್ತೀರಿ. ಸೆಕೆಂಡ್ PUC ಅದರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿರ್ತೀರಿ. ಜೊತೆಗೆ ನೀವೇನ್ ಮಾಡ್ತೀರಿ, ಎಂಟ್ರಿ ಫೈಲ್. ಎಂಟ್ರಿ ಫೈಲ್ ಅವರು ಏನ್ ಹೇಳ್ತಾ ಹೋಗ್ತಾರೆ, ಟು ಆರ್ಗನೈಸ್ ಎ ಬಿಸ್ನೆಸ್ ಟು ಪ್ರೊವೈಡ್ ಇಟ್ ವಿತ್ ಎವ್ರಿ ಥಿಂಗ್. ಅಂದ್ರೆ ಆರ್ಗನೈಸ್ ಏನ್ ಮಾಡುತ್ತೆ, ಪ್ರೊವೈಡ್ ಮಾಡ್ತಾ ಹೋಗುತ್ತೆ. ಅಂದ್ರೆ ಎವ್ರಿಥಿಂಗ್, ಪ್ರತಿಯೊಂದು ನಮಗೆ ಕೆಲಸ ಮಾಡೋದಕ್ಕೆ ಏನೇನು ಬೇಕು ಅವೆಲ್ಲವನ್ನ ನಮಗೆ ಪ್ರೊವೈಡ್ ಅಂದ್ರೆ ಉಪಯೋಗ ಮಾಡಿಕೊಳ್ಳೋದಕ್ಕೆ, ಅವುಗಳನ್ನ ಬಳಕೆ ಮಾಡೋದಕ್ಕೆ ನಮ್ಗೆ ಏನ್ ಮಾಡುತ್ತೆ, ವ್ಯವಸ್ಥೆ ಮಾಡಿಕೊಡುತ್ತೆ. ಯಾವುದು? ಸಂಘಟಿಸುವಿಕೆ. ಹಾಗೆ ಅವ್ರು ಹೇಳ್ತಾರೆ ಯಾವ್ಯಾವು ಥಿಂಗ್ಸ್ ಯೂಸ್ಫುಲ್ ಟು ಇಟ್ಸ್ ಫಂಕ್ಷನಿಂಗ್, ರಾ ಮಟೀರಿಯಲ್, ಟೂಲ್ಸ್, ಕ್ಯಾಪಿಟಲ್ ಅಂಡ್ ಪರ್ಸನಲ್. ಇವೆಷ್ಟು ಬಳಕೆ ಮಾಡೋದಕ್ಕೆ ಸಾಮಾನ್ಯವಾಗಿ ಅವ್ರು ಹೇಳ್ತಕ್ಕಂಥದ್ದು ಏನು, ಟು ಆರ್ಗನೈಸ್ ಎ ಬಿಸಿನೆಸ್ ಈಸ್ ಟು ಪ್ರೊವೈಡ್ ಇಟ್ ವಿತ್ ಎವ್ರಿಥಿಂಗ್ ಯೂಸ್ಫುಲ್ ಟು ಇಟ್ಸ್ ಫಂಕ್ಷನಿಂಗ್, ರಾ ಮಟೀರಿಯಲ್, ಟೂಲ್ಸ್, ಕ್ಯಾಪಿಟಲ್ ಅಂಡ್ ಪರ್ಸನಲ್. ಅಂದ್ರೆ ಅವ್ರು ಹೇಳ್ತಕ್ಕಂಥದ್ದು ಏನು, ಎಂಟ್ರಿ ಫೈಲ್ ಅವ್ರ ಪ್ರಕಾರ ಸಂಘಟಿಸುವಿಕೆ ಅನ್ನೋದು ಸಂಘಟನೆಯಲ್ಲಿ ಬರ್ತಕ್ಕಂಥ, ಅಂದ್ರೆ ಸಂಘಟನೆ ಒಳಗಡೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡುತ್ತೆ, ಎಲ್ಲ ವ್ಯವಸ್ಥೆಯನ್ನ ಮಾಡತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಅವ್ರು ಹೇಳ್ತಕ್ಕಂಥದ್ದು ರಾ ಮಟೀರಿಯಲ್, ಕಚ್ಚಾ ಪದಾರ್ಥನ ಸಪ್ಲೈ ಮಾಡತಕ್ಕಂಥದ್ದು, ಅಂದ್ರೆ ಕಚ್ಚಾ ಪದಾರ್ಥನ ತಂದು ಕೊಡ್ತಕ್ಕಂಥದ್ದು. ಅನಂತರ ಟೂಲ್ಸ್, ಸಲಕರಣೆಗಳನ್ನ, ಬೇಕಾದ ಸಲಕರಣೆಗಳನ್ನ ವ್ಯವಸ್ಥೆ ಮಾಡತಕ್ಕಂಥದ್ದು. ಮಟೀರಿಯಲ್ಸ್, ಸಂಬಂಧಪಟ್ಟಂಗೆ ಅದಕ್ಕೆ
ಮಟೀರಿಯಲ್ಸ್, ಮಷಿನ್ ಮಟೀರಿಯಲ್ಸ್ ಅಂದ್ರೆ ಯಂತ್ರೋಪಕರಣಗಳಿಗೆ ಬೇಕಾಗಿರ್ತಕ್ಕಂಥ ಮಟೀರಿಯಲ್ಗಳನ್ನು ವ್ಯವಸ್ಥೆ ಮಾಡತಕ್ಕಂಥದ್ದು. ಇನ್ನು ಕ್ಯಾಪಿಟಲ್, ಅದಕ್ಕೆ ಸಂಬಂಧಪಟ್ಟಂಗೆ ಬಂಡವಾಳ ಅಡ್ಜಸ್ಟ್ ಮಾಡಿಕೊಡ್ತಕ್ಕಂಥದ್ದು, ಬಂಡವಾಳವನ್ನ ಕೊಡ್ತಕ್ಕಂಥದ್ದು. ಆಮೇಲೆ ಪರ್ಸನಲ್, ಸೊ ವೈಯಕ್ತಿಕವಾಗಿ ಏನೇನು ಬೇಕೋ ಅವೆಲ್ಲ ವ್ಯವಸ್ಥೆಯನ್ನ ಮಾಡಿಕೊಡ್ತಕ್ಕಂಥದ್ದು ಒಂದು ಸಂಘಟನೆ. ಯಾರ ಪ್ರಕಾರ? ಹೆನ್ರಿ ಫಯಲ್ ಅವರು ಹೇಳ್ತಕ್ಕಂಥದ್ದು. ಸೊ ಇನ್ನೊಂದ್ಸರಿ ಹೇಳ್ತಾ ಇದೀನಿ, ಕಂಪನಿ ಅಂದ್ರೆ ಒಂದು ಸಂಘಟನೆಯ ಒಳಗಡೆ ಏನೇನು ಎಲ್ಲ ವ್ಯವಸ್ಥೆ ಬೇಕೋ ಆ ಎಲ್ಲ ವ್ಯವಸ್ಥೆಯನ್ನ ಮಾಡ್ತಕ್ಕಂಥದ್ದು ಯಾವುದು? ಸಂಘಟಿಸುವಿಕೆ. ಆ ಯಾವ್ಯಾವುದನ್ನ ವ್ಯವಸ್ಥೆ ಮಾಡ್ತಾ ಹೋಗುತ್ತೆ? ಕಚ್ಚಾ ಪದಾರ್ಥ, ಸಲಕರಣೆಗಳು, ಬಂಡವಾಳ, ಸಂಬಂಧಪಟ್ಟಂಗೆ ವೈಯಕ್ತಿಕ ಅಂದ್ರೆ ಕೆಲಸಗಾರರಿಗೆ ಬೇಕಾಗಿರತಕ್ಕಂತ ಒಂದಿಷ್ಟು ಇಕ್ವಿಪ್ಮೆಂಟ್ಸ್ಗಳು, ಸಲಕರಣೆಗಳನ್ನ ಎಲ್ಲವನ್ನ ವ್ಯವಸ್ಥಿತವಾಗಿ ಜೋಡಿಸಿ ಕೊಡತಕ್ಕಂಥದ್ದು ಯಾವುದು? ಸಂಘಟಿಸುವಿಕೆ. ಯಾರು? ಹೆನ್ರಿ ಫಯಲ್ ಅವರು ಹೇಳ್ತಕ್ಕಂಥದ್ದು. ಅವ್ರು ಹೇಳ್ತಕ್ಕಂಥದ್ದು ಟು ಆರ್ಗನೈಸ್ ಎ ಬಿಸಿನೆಸ್ ಟು ಇಟ್ಸ್ ಪ್ರೊವೈಡ್ ವಿತ್ ಎವ್ರಿಥಿಂಗ್ ಯೂಸ್ಫುಲ್ ಇಟ್ಸ್ ಫಂಕ್ಷನಿಂಗ್, ರಾ ಮಟೀರಿಯಲ್, ಟೂಲ್ಸ್, ಕ್ಯಾಪಿಟಲ್ ಅಂಡ್ ಪರ್ಸನಲ್. ಓಕೆ, ಇಷ್ಟು ಡೆಫಿನೇಷನ್ ಅನ್ನ ನೀವು ನೋಡ್ಕೊಳ್ತಾ ಹೋಗಿ, ಮೀನಿಂಗ್ ನೋಡ್ಕೊಳ್ತಾ ಹೋಗಿ. ಸೊ ನಿಮ್ಗೆ ಆರ್ಗನೈಸಿಂಗ್ ಅಂದ್ರೆ ಒಂದು ಕಾನ್ಸೆಪ್ಟ್ ಅನ್ನ ಜನರಲ್ ಆಗಿ ಈಗ ಹೇಳ್ತಾ ಹೋಗ್ತೀನಿ. ಆರ್ಗನೈಸ್ ಅಂದ್ರೆ ಒಂದು ಸಂಘಟನೆ, ಇಡೀ ಕಂಪನಿ ಅಂತ ಕರಿತಾ ಹೋಗ್ತೀವಿ. ಕಂಪನಿಯಲ್ಲಿ ನಮ್ಗೆ ಏನೇನ್ ಬೇಕೋ ಆ ಕಂಪನಿ ಏನ್ ಮಾಡಬೇಕು? ಎಲ್ಲವನ್ನು ಒದಗಿಸ್ತಾ ಹೋಗುತ್ತೆ. ಒಂದು ಕಂಪನಿ ಅಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ಏನ್ ಮಾಡುತ್ತೆ? ಸರಿಪಡಿಸ್ತಾ ಹೋಗುತ್ತೆ. ಸಪೋಸ್ ರಾ ಮಟೀರಿಯಲ್ ಬೇಕು ಅಂದ್ರೆ ರಾ ಮಟೀರಿಯಲ್ ತರಿಸ್ತಕ್ಕಂಥದ್ದು, ಇಕ್ವಿಪ್ಮೆಂಟ್ಸ್ ಬೇಕಾದ್ರೆ ಇಕ್ವಿಪ್ಮೆಂಟ್ಸ್ ತರಿಸ್ಕೊಡ್ತಕ್ಕಂಥದ್ದು, ಕೆಲಸಗಾರರು ಬೇಕಾದ್ರೆ ಕೆಲಸಗಾರನ ಅಪಾಯಿಂಟ್ ಮಾಡ್ಕೊಡ್ತಕ್ಕಂಥದ್ದು, ಬಂಡವಾಳ ಹೆಚ್ಚಿಗೆ ಬೇಕಾದ್ರೆ ಬಂಡವಾಳ ತಂದು ಕೊಡ್ತಕ್ಕಂಥದ್ದು, ಇವೆಲ್ಲ ಮಾಡ್ತಕ್ಕಂಥದ್ದು ಯಾವುದು? ಆರ್ಗನೈಸಿಂಗ್. ಅಲ್ಲಿ ಸ್ಮೂತ್ ಫಂಕ್ಷನಿಂಗ್ ಅಂದ್ರೆ ಅಲ್ಲಿ ನಡೆಯುವಂತ ಕಾರ್ಯಚಟುವಟಿಕೆಗಳು ಸುಗಮವಾಗಿ ನಡೆಯೋದಕ್ಕೆ ಏನೇನು ಬೇಕೋ ಎಲ್ಲವನ್ನ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಒಂದು ಸಂಘಟನೆ ಅಂತೇಳಿ ಕರೀತಾ ಹೋಗ್ತೀವಿ. ಓಕೆ, ಇದು ಆರ್ಗನೈಸಿಂಗ್ ಅಂದ್ರೆ ಸಂಘಟಿಸುವಿಕೆ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಬರ್ತಕ್ಕಂಥದ್ದು. ಓಕೆ, ಇದರಲ್ಲಿ ಒಂದಿಷ್ಟು ಫ್ಯೂಚರ್ಸ್ ಅನ್ನ ನೋಡ್ತಾ ಹೋಗೋಣ. ಸ್ಟೂಡೆಂಟ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್, ಅದರಲ್ಲಿ ಫಸ್ಟ್ ಒನ್ ಡಿವಿಷನ್ ಆಫ್ ಲೇಬರ್. ಓಕೆ, ಸೊ ಡಿವಿಷನ್ ಆಫ್ ಲೇಬರ್, ಶ್ರಮ ವಿಭಜನೆ ಅಂತ ಕರೀತಾ ಹೋಗ್ತೀವಿ. ಸೊ ಶ್ರಮ ವಿಭಜನೆ ಅಂದ್ರೆ ಏನು? ಆರ್ಗನೈಸಿಂಗ್, ಡಿವೈಡಿಂಗ್ ದ ಜಾಬ್ಸ್. ಒಂದು ಸಂಘಟನೆ ಏನ್ ಮಾಡುತ್ತೆ? ಕೆಲಸಗಳನ್ನು ವಿಭಾಗಗಳಾಗಿ ಅಥವಾ ಒಂದೊಂದು ಜಾಬ್ಗಳನ್ನ ಒಂದೊಂದು ವಿಭಾಗಗಳಾಗಿ ಡಿವೈಡ್ ಮಾಡ್ತಾ ಹೋಗುತ್ತೆ, ಅಂದ್ರೆ ವಿಭಾಗಿಸ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಉದಾಹರಣೆ ಕೊಡ್ತೇನೆ. ಒಂದು ಆರ್ಗನೈಸಿಂಗ್ ನಲ್ಲಿ ಪರ್ಚೇಸ್, ಸೇಲ್ಸ್ ಅಂಡ್ ಫೈನಾನ್ಸಿಂಗ್, ಹೀಗೆ ಸುಮಾರು ಡಿಪಾರ್ಟ್ಮೆಂಟ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಒಂದು ಆರ್ಗನೈಸಿಂಗ್, ಒಂದು ಸಂಘಟನೆ, ಒಂದು ಕಂಪನಿ ಸಾಕಷ್ಟು ವಿಭಾಗಗಳಾಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಓಕೆ, ದ ಆರ್ಗನೈಸಿಂಗ್ ಡಿವೈಡಿಂಗ್ ಇಂಟು ಜಾಬ್ಸ್, ಕೆಲಸಗಳನ್ನ ವಿಭಾಗಗಳಾಗಿ ಮಾಡ್ತಾ ಹೋಗುತ್ತೆ. ಎವ್ರಿ ಜಾಬ್ ಅಂದ್ರೆ ಪ್ರತಿಯೊಂದು ಜಾಬ್ಗೂ ಮಸ್ಟ್ ಅಂಡ್ ಶುಡ್ ಅಂದ್ರೆ ಕಡ್ಡಾಯವಾಗಿ ಒಬ್ಬ ಸ್ಪೆಷಲೈಸೇಷನ್ ಅಂದ್ರೆ ಒಬ್ಬ ಎಂಪ್ಲಾಯಿನ ಅಪಾಯಿಂಟ್ ಮಾಡುತ್ತೆ. ಅಂದ್ರೆ ಆ ಕೆಲಸನ ಸರಿಯಾಗಿ ನೋಡ್ಕೊಳ್ಳೋದಕ್ಕೆ, ಕೆಲಸ ಮಾಡೋದಕ್ಕೆ ಸ್ಪೆಷಲ್ ಆಗಿ ಒಬ್ಬ ವ್ಯಕ್ತಿಯನ್ನ, ವಿಶೇಷವಾದ ವ್ಯಕ್ತಿಯನ್ನ ಅಥವಾ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಾಲೆಜಬಲ್ ಪರ್ಸನ್ ಅನ್ನ ಆಯ್ಕೆ ಮಾಡ್ತಾ ಹೋಗುತ್ತೆ. ಯಾವುದು? ಈ ಆರ್ಗನೈಸಿಂಗ್, ಸಂಘಟಿಸುವಿಕೆ. ಸೊ ಹೇಳ್ತಕ್ಕಂಥದ್ದು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ತಾ ಹೋಗ್ರಿ. ಸೊ ಜಾಬ್ ಡಿವೈಡಿಂಗ್, ಆರ್ಗನೈಸಿಂಗ್ ಡಿವೈಡಿಂಗ್ ಸ್ಮಾಲ್ ಜಾಬ್ಸ್, ಕೆಲಸಗಳನ್ನ ಸಣ್ಣ ಸಣ್ಣ ಕೆಲಸಗಳಾಗಿ ವಿಭಾಗ ಮಾಡ್ತಾ ಹೋಗುತ್ತೆ. ಪ್ರತಿಯೊಂದು ಜಾಬ್ ಏನ್ ಮಾಡುತ್ತೆ? ಇಟ್ಸ್ ಕ್ರಿಯೇಟಿಂಗ್ ಸ್ಪೆಷಲೈಸೇಷನ್, ವಿಶೇಷವಾಗಿ ಒಬ್ಬ ವ್ಯಕ್ತಿಯನ್ನ ಆಯ್ಕೆ ಮಾಡ್ತಾ ಹೋಗುತ್ತೆ, ಒಬ್ಬ ತಜ್ಞನ ಆಯ್ಕೆ ಮಾಡ್ತಾ ಹೋಗುತ್ತೆ. ಅದ್ರ ಮೂಲಕ ಏನ್ ಮಾಡುತ್ತೆ? ಟು ಗಿವ್ ಆಫ್ ಇಂಪ್ರೂವಿಂಗ್ ಅಂದ್ರೆ ಹೇಗೆ ಏನೇನು ಇಂಪ್ರೂವ್ ಆಗ್ತಾ ಇದೆ, ಹೇಗೆ ಇಂಪ್ರೂವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡುತ್ತೆ. ಯಾವುದು? ಈ ಆರ್ಗನೈಸಿಂಗ್, ಸಂಘಟಿಸುವಿಕೆ. ಓಕೆ, ಡಿವಿಷನ್ ಆಫ್ ಲೇಬರ್ ಅಂತ ಅಂದ್ರೆ ಇಲ್ಲಿ ಕನ್ನಡದಲ್ಲಿ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಹೋಗಿ. ಶ್ರಮ ವಿಭಜನೆ ಅಂದ್ರೆ ಒಂದು ಕಂಪನಿಯಲ್ಲಿ ಇರ್ತಕ್ಕಂಥ ಕೆಲಸಗಳನ್ನ ಬೇರೆ ಬೇರೆ ಕೆಲಸಗಳಾಗಿ ವಿಭಾಗ ಮಾಡಿ ಆ ಕೆಲಸಕ್ಕೆ ತಕ್ಕಂತ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡ್ತಾ ಹೋಗುತ್ತೆ. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಒಂದೊಂದು ಕೆಲಸ ಕೊಡ್ತಾ ಹೋಗುತ್ತೆ. ಅಂದ್ರೆ ಇಟ್ಸ್ ಕ್ರಿಯೇಟಿಂಗ್ ರೆಸ್ಪಾನ್ಸಿಬಿಲಿಟಿ, ಕ್ರಿಯೇಟಿಂಗ್ ಅಥಾರಿಟಿ, ಅಧಿಕಾರ ಮತ್ತು ಹೊಣೆಗಾರಿಕೆಗಳ ಆಧಾರದ ಮೇಲೆ ಏನ್ ಮಾಡುತ್ತೆ? ಕ್ರಿಯೇಟ್ ಮಾಡೋದ್ರ ಮೇಲೆ ಏನಾಗುತ್ತೆ? ಅಲ್ಲಿರುವಂತ ಕೆಲಸಗಳನ್ನು ವಿಭಾಗ ಮಾಡ್ತಾ ಹೋಗುತ್ತೆ. ಸೊ ಆ ಪ್ರತಿಯೊಂದು ಕೆಲಸಕ್ಕೂ ಪರ್ಟಿಕ್ಯುಲರ್ ಆಗಿ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಆ ಕೆಲಸ ಮಾಡುವಂತೆ ನೋಡಿಕೊಳ್ಳುತ್ತೆ. ಇದು ಡಿವಿಷನ್ ಆಫ್ ಲೇಬರ್ ಅಂತ ಕರಿತಾ ಹೋಗ್ತೀವಿ. ಓಕೆ, ಸೆಕೆಂಡ್ ಪಾಯಿಂಟ್ ನೋಡ್ತಾ ಹೋಗೋಣ. ಸೆಕೆಂಡ್ ಒನ್ ಕೋಆರ್ಡಿನೇಷನ್, ಸಮನ್ವಯ ಅಂತ ಕರಿತಾ ಹೋಗ್ತೀವಿ. ಇಟ್ಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಫ್ಯೂಚರ್ ಆಫ್ ಆರ್ಗನೈಸೇಷನ್. ಅಂದ್ರೆ ಸಂಘಟನೆಯ ಒಂದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಯಾವುದು ಅಂದ್ರೆ ಈ ಸಮನ್ವಯ ಅಂತ ಕರಿತಾ ಹೋಗ್ತೀವಿ, ಕೋಆರ್ಡಿನೇಷನ್. ಇಲ್ಲಿ ಕೋಆರ್ಡಿನೇಷನ್ ಮೋಸ್ಟ್ ಇಂಪಾರ್ಟೆಂಟ್ ಯಾಕೆಂತ ಕೇಳಿದ್ರೆ
ಇಟ್ಸ್ ಬಿಕಮಿಂಗ್ ನೆಸೆಸರಿ ಟು ಇಂಪ್ರೂವ್ ಆರ್ ನೆಸೆಸರಿ ಟು ವರ್ಕ್. ಅಂದ್ರೆ ಕೆಲಸ ಮಾಡೋದಕ್ಕೆ ಸಮನ್ವಯತೆ ಬೇಕು. ಯಾಕೆ ಸರ್ ಕೆಲಸ ಮಾಡೋದಕ್ಕೆ ಬೇಕು ಅಂದ್ರೆ ಇಲ್ಲಿ ವೇರಿಯಸ್ ಆಸ್ಪೆಕ್ಟ್ಸ್ ಅಂದ್ರೆ ಕಂಪನಿ ಇರತಕ್ಕಂತ ಡಿಫ್ರೆಂಟ್ ಆಸ್ಪೆಕ್ಟ್ಸ್, ಡಿಫ್ರೆಂಟ್ ವರ್ಕ್ ಅಂದ್ರೆ ಪ್ರತಿಯೊಂದು ವಿಭಾಗದ ಪ್ರತಿಯೊಂದು ಕೆಲಸಗಳು ಸರಿಯಾಗಿ ನಡಿಬೇಕಂದ್ರೆ, ಸಿಸ್ಟಮೆಟಿಕ್ ಆಗಿ ನಡಿಬೇಕಂದ್ರೆ ನಮಗೆ ಬೇಕು ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಸಮನ್ವಯ, ಕೋಆರ್ಡಿನೇಷನ್. ಇಟ್ಸ್ ಕೋಆರ್ಡಿನೇಷನ್ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಟು ವರ್ಕ್. ಅಂದ್ರೆ ಕೆಲಸ ಮಾಡೋದಕ್ಕೆ ಸಮನ್ವಯದ ಅವಶ್ಯಕತೆ ಇದೆ. ಯಾಕಂದ್ರೆ ಇಟ್ಸ್ ನೆಸೆಸರಿ ಟು ಇಂಪ್ರೂವ್ ವರ್ಕ್, ನೆಸೆಸರಿ ಕಂಪ್ಲೀಟ್ ವರ್ಕ್, ನೆಸೆಸರಿ ಟು ಸಿಸ್ಟಮೆಟಿಕ್ ವರ್ಕ್. ಅಂದ್ರೆ ಕೆಲಸ ಮಾಡೋದಕ್ಕೆ, ವ್ಯವಸ್ಥಿತವಾಗಿ ಕೆಲಸ ಮಾಡೋದಕ್ಕೆ, ಕೆಲಸ ಕಂಪ್ಲೀಟ್ ಮಾಡೋದಕ್ಕೆ, ಕೆಲಸವನ್ನ ನಿರ್ವಹಿಸೋದಕ್ಕೆ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್, ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು, ಬಹಳ ಮಹತ್ವವಾಗಿರ್ತಕ್ಕಂಥದ್ದು ಯಾವುದು ಈ ಸಮನ್ವಯ ಅಂತ ಹೇಳಿ ಕರೀತಾ ಹೋಗ್ತೀವಿ. ಓಕೆ, ಸಮನ್ವಯ ಇರೋದು ಕಂಪನಿಯ ಕೆಲಸಗಾರರು ಕೆಲಸದಲ್ಲಿ ಇರ್ತಕ್ಕಂಥ ಸಮಯದಲ್ಲಿ ಒಬ್ಬರಿಗೊಬ್ಬರು ಸಹಾಯ ಮಾಡ್ತಕ್ಕಂಥ, ಒಬ್ಬರಿಗೊಬ್ಬರು ಒಂದಕ್ಕೊಂದು ಹೆಲ್ಪಿಂಗ್ ನೇಚರ್, ಅಥವಾ ಒಂದು ಡಿಪಾರ್ಟ್ಮೆಂಟ್ ಇಂದ ಮತ್ತೊಂದು ಡಿಪಾರ್ಟ್ಮೆಂಟ್ ಗೆ ಕೆಲಸಗಳು ಸುಗಮವಾಗಿ ನಡೆಯೋದಕ್ಕೆ ಸಮನ್ವಯತೆ ಅವಶ್ಯಕವಾಗಿರ್ತಕ್ಕಂಥದ್ದು. ಓಕೆ, ಥರ್ಡ್ ಪಾಯಿಂಟ್ ನೋಡೋಣ. ಥರ್ಡ್, ಅಕಂಪ್ಲಿಷ್ಮೆಂಟ್ ಆಫ್ ಗೋಲ್ಸ್ ಅಂಡ್ ಆಬ್ಜೆಕ್ಟಿವ್ಸ್. ಸಾಮಾನ್ಯವಾಗಿ ಆರ್ಗನೈಸೇಷನ್ ಅದು ಗುರಿ ಮತ್ತು ಉದ್ದೇಶಗಳನ್ನ ಮುಟ್ಟುವಂಥದ್ದು ಅಂತ ಕರೀತಾ ಹೋಗ್ತೀವಿ. ಸೊ ಗುರಿ ಮತ್ತು ಉದ್ದೇಶಗಳು ಯಾವ್ಯಾವು ಸಾಮಾನ್ಯವಾಗಿ ನಿಮ್ಗೆ ಗೊತ್ತು. ಆಬ್ಜೆಕ್ಟಿವ್ಸ್, ಆರ್ಗನೈಸೇಷನ್ ಆಬ್ಜೆಕ್ಟಿವ್ಸ್ ನಿಮಗೆ ಕಾಮನ್ ಆಗಿ ಪಿಯುಸಿ ಓದಿರ್ತೀರಿ. ಮೇನ್ ಆಬ್ಜೆಕ್ಟಿವ್ಸ್ ಪ್ರಾಫಿಟ್, ಸರ್ವೈವಲ್, ಗ್ರೋತ್, ಲಾಭ, ಅಸ್ತಿತ್ವ ಮತ್ತು ಬೆಳವಣಿಗೆ ಅಂತ ಹೇಳಿ ಕರೀತಾ ಹೋಗ್ತೀವಿ. ಮೊದಲು ಮೋಟಿವ್, ಪ್ರಾಫಿಟ್. ಮೊದಲನೇ ಉದ್ದೇಶ ಏನಾಗಿರುತ್ತೆ, ಮೇನ್ ಪರ್ಪಸ್ ನಮ್ದು ಸಾಮಾನ್ಯವಾಗಿ ಗುರಿ ಏನಾಗಿರುತ್ತೆ, ಪ್ರಾಫಿಟ್ ಮೋಟಿವ್ ಆಗಿರುತ್ತೆ. ಓಕೆ, ಟು ಸರ್ವ್ ಪ್ರಾಫಿಟ್ ಅಂದ್ರೆ ಲಾಭ ಗಳಿಸೋದಕ್ಕೆ ನಾವು ಏನ್ ಮಾಡಬೇಕು, ಅದನ್ನ ಲಾಭ ಮಾಡೋದಕ್ಕೆ ಏನೇನ್ ಬೇಕೋ ಎಲ್ಲ ವ್ಯವಸ್ಥೆಯನ್ನ ನಾವು ಮಾಡ್ಕೊಳ್ತಕ್ಕಂಥ. ಫಾರ್ ಎಕ್ಸಾಂಪಲ್ ಉದಾಹರಣೆ ಕೊಡ್ತೀನಿ, ಒಂದು ಬಿಸ್ನೆಸ್ ಎವ್ರಿಗೆ ನಾವು ಏನ್ ಇನ್ವೆಸ್ಟ್ ಮಾಡ್ತೀವೋ ಅದಕ್ಕಿಂತ ಜಾಸ್ತಿ ಅರ್ನ್ ಮಾಡಕ್ ಪ್ರಯತ್ನ ಪಡುತ್ತೆ. ಅದೇ ಆಸೆ ಇಟ್ಕೊಂಡು ಏನ್ ಮಾಡ್ತಾರೆ ಅವರು, ಬಿಸ್ನೆಸ್ ಅನ್ನು ರನ್ ಮಾಡ್ತಾರೆ. ಅದಕ್ಕೆ ಎಫೆಕ್ಟಿವ್ ವರ್ಕ್ ಬೇಕು. ಅದಕ್ಕೆ ಅಕಂಪ್ಲಿಷ್ಮೆಂಟ್ ಆಫ್ ಗೋಲ್ಸ್, ನಿರ್ದಿಷ್ಟ ಗುರಿ ಮುಟ್ಟಬೇಕಾದ್ರೆ ಅದಕ್ಕೆ ತಕ್ಕಂತೆ ಏನ್ ಮಾಡಬೇಕು, ಸಂಘಟನೆ ಪ್ರತಿಯೊಂದನ್ನು ವ್ಯವಸ್ಥಿತವಾಗಿ ಕೊಡ್ತಾ ಹೋಗುತ್ತೆ. ಸೊ ಮೇನ್ ಆರ್ಗನೈಸೇಷನ್ ಮೇನ್ ಗೋಲ್ಸ್ ಇದೆಯಲ್ಲ, ಮೊದಲನೇದು ಪ್ರಾಫಿಟ್ ಅಂಡ್ ಸರ್ವೈವಲ್ ಆಫ್ ಮಾರ್ಕೆಟ್, ಮಾರುಕಟ್ಟೆಯಲ್ಲಿ ತಮ್ಮ ಅಸ್ತಿತ್ವವನ್ನು ಕ್ರಿಯೇಟ್ ಮಾಡತಕ್ಕಂಥದ್ದು, ಅಂಡ್ ಗ್ರೋತ್ ಆಫ್ ಕಂಪನಿ ಅಂದ್ರೆ ಒಂದು ಸಂಘಟನೆಯನ್ನ, ಒಂದು ಕಂಪನಿಯನ್ನ ದೊಡ್ಡ ಮಟ್ಟದಲ್ಲಿ ಬೆಳೆಸ್ತಕ್ಕಂಥ ಮೂಲ ಉದ್ದೇಶ, ಮೇನ್ ಪರ್ಪಸ್ ಇರತಕ್ಕಂಥದ್ದು ಯಾವುದಕ್ಕೆ, ಈ ಆರ್ಗನೈಸೇಷನ್ಗೆ. ಆರ್ಗನೈಸೇಷನ್ ಮೇನ್ ಪರ್ಪಸ್. ಓಕೆ, ಸೊ ಇನ್ನು ಫೋರ್ತ್ ಪಾಯಿಂಟ್, ಸಿಸ್ಟಮ್ ಆಫ್ ಕೋಆಪರೇಟಿವ್ ಆಕ್ಟಿವಿಟಿ. ಸಿಸ್ಟಮ್ ಆಫ್ ಕೋಆಪರೇಟಿವ್ ಸಿಸ್ಟಮ್ ಕನ್ನಡದಲ್ಲಿ ಬಂದಾಗೆ ಇದು ಸಹಕರಿಸುವ ವ್ಯವಸ್ಥೆ ಆಗಿರುತ್ತೆ. ಇದು ಸಹಕರಿಸುವ ಅಥವಾ ಸಮನ್ವಯತೆಯ ವ್ಯವಸ್ಥೆ ಆಗಿರುತ್ತೆ ಅಂತ. ಸೊ ಸಮನ್ವಯತೆ ಅಂದ್ರೆ ಇಟ್ಸ್ ಕೋಆಪರೇಟಿಂಗ್ ಬಿಟ್ವೀನ್ ಟೂ ಪರ್ಸನ್ಸ್ ಆರ್ ಡಿಪಾರ್ಟ್ಮೆಂಟ್ಸ್. ಅಂದ್ರೆ ಇದು ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಅಥವಾ ಒಂದು ವಿಭಾಗದಿಂದ ಮತ್ತೊಂದು ವಿಭಾಗದ ನಡುವೆ ಒಂದು ಸಹಕಾರ ಮನೋಭಾವನೆಯನ್ನು ಸೃಷ್ಟಿ ಮಾಡ್ತಾ ಹೋಗುತ್ತೆ. ಯಾವುದು, ಈ ಸಂಘಟಿಸುವಿಕೆ. ಓಕೆ, ಸಿಸ್ಟಮ್ ಆಫ್ ಕೋಆಪರೇಟಿವ್ ಆಕ್ಟಿವಿಟಿ ಅಂದ್ರೆ ಒಂದು ವಿಭಾಗದಿಂದ ಮತ್ತೊಂದು, ಅಂದ್ರೆ ಇಟ್ಸ್ ಅ ಕೋಆಪರೇಟಿಂಗ್ ಬಿಟ್ವೀನ್ ದ ಡಿಪಾರ್ಟ್ಮೆಂಟ್ಸ್ ಆರ್ ಪರ್ಸನ್ಸ್ ಆರ್ ಸಂಘಟನೆ. ಕೆಲವೊಂದು ವಿಭಾಗಗಳಲ್ಲಿ ಆಗ್ತಕ್ಕಂಥ ವ್ಯವಸ್ಥೆ ಏನಂತ, ಒಂದು ವ್ಯವಸ್ಥೆಯಿಂದ ಮತ್ತೊಂದು ವ್ಯವಸ್ಥೆಗೆ ಸಿಸ್ಟಮ್ ಅಂತ ಕರೀತಾ ಹೋಗ್ತದೆ. ಅಂದ್ರೆ ಒಂದು ವಿಭಾಗದಿಂದ ಮತ್ತೊಂದು. ಉದಾಹರಣೆ ಕೊಡ್ತಾ ಹೋಗ್ತೀವಿ, ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಹಣಕಾಸಿನ ವಿಭಾಗ ಇರುತ್ತೆ. ಈ ಹಣಕಾಸಿನ ವಿಭಾಗ ಏನಾಗುತ್ತೆ ಅಂದ್ರೆ ಇಡೀ ಕಂಪನಿ ಎಲ್ಲದಕ್ಕೂ ಏನಾಗುತ್ತೆ, ಅದು ಕೋಆಪರೇಟ್ ಮಾಡಬೇಕು. ಅಂದ್ರೆ ಯಾವ ಡಿಪಾರ್ಟ್ಮೆಂಟ್ಗೆ ಎಷ್ಟೆಷ್ಟು ಫೈನಾನ್ಸ್ ರಿಕ್ವೈರ್ಡ್ ಇದೆಯೋ ಅಷ್ಟು ಫೈನಾನ್ಸ್ ರಿಲೀಸ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಾಗಿರುತ್ತೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್. ಹಾಗೆ ಪರ್ಚೇಸ್ ಡಿಪಾರ್ಟ್ಮೆಂಟ್ ಕೂಡ ಅಷ್ಟೇ, ಏನ್ ಪರ್ಚೇಸ್ ಮಾಡಬೇಕು, ಎಷ್ಟು ಪರ್ಚೇಸ್ ಮಾಡಬೇಕು ಅನ್ನೋದು ಕೂಡ ಅಲ್ಲಿ ಕ್ಲಿಯರ್ ಆಗಿರುತ್ತೆ. ಪರ್ಚೇಸ್ ಡಿಪಾರ್ಟ್ಮೆಂಟ್ ಯಾರ ಮೇಲೆ ಡಿಪೆಂಡ್ ಆಗಿರುತ್ತೆ, ಸೇಲ್ಸ್. ಎಷ್ಟು ಸೇಲ್ಸ್ ಆಗುತ್ತೆ ಅಷ್ಟು ಪರ್ಚೇಸ್ ಮಾಡಬೇಕು. ಓಕೆ, ಪರ್ಚೇಸ್ ಡಿಪಾರ್ಟ್ಮೆಂಟ್ ಮತ್ತೆ ಯಾರ ಮೇಲೆ ಡಿಪೆಂಡ್ ಆಗಿರುತ್ತೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಗಿರುತ್ತೆ. ಹೀಗೆ ಒಂದಕ್ಕೊಂದು ಏನಾಗಿರುತ್ತೆ, ಡಿಪಾರ್ಟ್ಮೆಂಟ್ ರಿಲೇಶನ್ಶಿಪ್ ಅಥವಾ ಕೋಆಪರೇಟಿವ್ ಆಕ್ಟಿವಿಟಿ ಅಂದ್ರೆ ಒಂದಕ್ಕೊಂದು ಸಹಕರಿಸುವ ವ್ಯವಸ್ಥೆ ಆಗಿರ್ತಕ್ಕಂಥದ್ದು. ಓಕೆ, ಇದು ಲಾಸ್ಟ್ ಪಾಯಿಂಟ್ ನೋಡ್ತಾ ಹೋಗೋಣ. ಲಾಸ್ಟ್, ಅಥಾರಿಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ ರಿಲೇಶನ್ಶಿಪ್ ಅಂದ್ರೆ ಅಧಿಕಾರ ಮತ್ತು ಹೊಣೆಗಾರಿಕೆಯ ಸಂಬಂಧಗಳು ಅಂತ ಇರ್ತಾವೆ. ಸೊ ಅಧಿಕಾರ ಮತ್ತು ಹೊಣೆಗಾರಿಕೆಯ ಸಂಬಂಧಗಳು ಹೇಗಿರ್ತಾವೆ ಅಂದ್ರೆ, ಆರ್ಗನೈಸೇಷನ್ ಇಟ್ಸ್ ಸ್ಟ್ರಕ್ಚರ್, ಇಟ್ಸ್ ಹೈರಾರ್ಕಿ ಆಫ್ ಸ್ಟ್ರಕ್ಚರ್ ಅಂತ ಹೇಳ್ತಾರೆ. ಅಂದ್ರೆ ಇದು ಒಂದು ಶ್ರೇಣಿಯ ಸಂಬಂಧ ಹೊಂದಿರತಕ್ಕಂಥದ್ದು. ಶ್ರೇಣಿಯ ಸಂಬಂಧ ಅಂದ್ರೆ ಏನು, ಇಟ್ಸ್ ಕ್ಲಿಯರ್ಲಿ ಡಿಫೈನ್ಡ್ ಅಥಾರಿಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ. ಇದು ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಅಧಿಕಾರ ಯಾರಿಗೆ ಕೊಡಬೇಕು,
ಮತ್ತು ಹೊಣೆಗಾರಿಕೆ ಯಾರಿಗೆ ತೆಗೆದುಕೊಳ್ಬೇಕು, ಹೊಣೆಗಾರಿಕೆ ಅಂದ್ರೆ ಕೆಲಸ ಮಾಡಿದ ರಿಪೋರ್ಟ್ ಯಾರಿಗೆ ಕೊಡಬೇಕು, ಯಾರಿಂದ ನಾವು ತೆಗೆದುಕೊಳ್ಬೇಕು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ರಿಲೇಶನ್ಶಿಪ್ ಸಂಬಂಧವನ್ನ ಹೇಳ್ತಕ್ಕಂಥದ್ದು ಯಾವುದು ಈ ಸಂಘಟಿಸುವಿಕೆ. ಅದಕ್ಕೆ ಹೇಳ್ತೇವಲ್ಲ, ಇಟ್ಸ್ ಕ್ಲಿಯರ್ಲಿ ಡಿಫೈನ್ಡ್ ಅಥಾರಿಟಿ, ಇಟ್ಸ್ ಕ್ಲಿಯರ್ಲಿ ಡಿಫೈನ್ಡ್ ರೆಸ್ಪಾನ್ಸಿಬಿಲಿಟಿ. ಇದು ಬಹಳ ಸ್ಪಷ್ಟವಾಗಿ ಅಧಿಕಾರದ ಮಾರ್ಗವನ್ನ, ಅಧಿಕಾರ ಯಾರ್ಯಾರಿಗೆ ಕೊಡಬೇಕು, ಯಾವ ಅಧಿಕಾರ ಎಷ್ಟು ಚಲಾಯಿಸಬೇಕಂದ್ರೆ ಇಟ್ಸ್ ಕ್ಲಿಯರ್ಲಿ ಡಿಫೈನ್ಡ್, ಬಹಳ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು. ಇನ್ನು ರೆಸ್ಪಾನ್ಸಿಬಿಲಿಟಿ ಕೂಡ ಬಹಳ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು. ಸಾಮಾನ್ಯ ಉದಾಹರಣೆ ಕೊಡ್ತೀನಿ. ಕಂಪನಿಯ ಇಡೀ ಜವಾಬ್ದಾರಿಯನ್ನ ಕಂಪನಿ MD ಮ್ಯಾನೇಜಿಂಗ್ ಡೈರೆಕ್ಟರ್ ತೆಗೆದುಕೊಂಡಿರ್ತಾನೆ. ಕಂಪನಿಯ MD ಯ ಕೆಳಗಡೆ ಅಂದ್ರೆ ಕಂಪನಿ MD ಏನಾಗಿರ್ತಾನೆ, ಇಡೀ ಕಂಪನಿಯ ಅಧಿಕಾರ ತೆಗೆದುಕೊಂಡಿರ್ತಾನೆ. ಹಾಗಾಗಿ ಕಂಪನಿ MD ಯ ಕೆಳಗಡೆ ಮ್ಯಾನೇಜರ್ಸ್ ಇರ್ತಾರೆ. ಸೊ ಫೈನಾನ್ಷಿಯಲ್ ಮ್ಯಾನೇಜರ್, ಆತನ ಅಥಾರಿಟಿ ಏನಾಗಿರುತ್ತೆ, ಕೇವಲ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟಿರುತ್ತೆ. ಸೊ ಸೇಲ್ಸ್ ಮ್ಯಾನೇಜರ್ ಸೇಲ್ಸ್ ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟಿರುತ್ತೆ. ಅಂದ್ರೆ ಕ್ಲಿಯರ್ ಆಗಿ ಅದರ ಅಧಿಕಾರ ಸ್ಪಷ್ಟವಾಗಿರ್ತಕ್ಕಂಥದ್ದು. ಇನ್ನು ಹೊಣೆಗಾರಿಕೆ, ಯಾರು ಯಾರಿಗೆ ವರದಿ ಮಾಡಬೇಕು ನಿಮ್ಗೆ ಗೊತ್ತು. ಟಾಪ್ ಲೆವೆಲ್, ಮಿಡಲ್ ಲೆವೆಲ್, ಲೋವರ್ ಲೆವೆಲ್ ಅಂತ ಹೇಳಿ ಓದಿದ್ರಿ. ಲೋವರ್ ಲೆವೆಲ್ ಏನ್ ಮಾಡಬೇಕು, ಮಿಡಲ್ ಲೆವೆಲ್ ಗೆ ರಿಪೋರ್ಟ್ ಮಾಡಬೇಕು, ಮಿಡಲ್ ಲೆವೆಲ್ ಮತ್ತು ಮ್ಯಾನೇಜ್ಮೆಂಟ್ ಗೆ, ಸೊ ಟಾಪ್ ಲೆವೆಲ್ ಗೆ ರಿಪೋರ್ಟ್ ಮಾಡ್ತಕ್ಕಂಥದ್ದು ಇದರ ರೆಸ್ಪಾನ್ಸಿಬಿಲಿಟಿ. ಎಡ ಹಂತದಿಂದ ಮಧ್ಯಮ ಹಂತಕ್ಕೆ ರಿಪೋರ್ಟ್ ಹೋಗುತ್ತೆ, ರಿಪೋರ್ಟ್ ಮಧ್ಯಮ ಹಂತದಿಂದ ಮೇಲಂತಕ್ಕೆ ರಿಪೋರ್ಟ್ ಹೋಗುತ್ತೆ. ಅಂದ್ರೆ ಇದರ ಹೊಣೆಗಾರಿಕೆ, ಇದರ ರಿಲೇಶನ್ಶಿಪ್ ಅನ್ನ ಬಹಳ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಹೇಳ್ತಕ್ಕಂಥದ್ದು ಯಾವುದು ಸಂಘಟಿಸುವಿಕೆ. ಓಕೆ, ಸೊ ವಿಡಿಯೋ ಕೊನೆವರೆಗೂ ನೋಡಿ, ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಮತ್ತೊಮ್ಮೆ ಮುಂದಿನ ವಿಡಿಯೋದಲ್ಲಿ ನಾನು ಭೇಟಿ ಆಗ್ತೀನಿ. ಎಲ್ರಿಗೂ ಶುಭವಾಗಲಿ.